ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಬಿಸಿ ಟ್ರಸ್ಟ್, ರಿ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಾಡಾಪುರ ಶಾಲೆಯಲ್ಲಿ ಹಮ್ಮಿಕೊಂಡಿರುವ UPSCಯಲ್ಲಿ 129ನೇ ರ್ಯಾಂಕ್ ಪಡೆದ ಮಾನ್ಯ ಪ್ರವೀಣ್ ಹರೀಶ್ ಜಾಧವ್ ಇವರಿಗೆ ಸತ್ಕಾರ ಸಮಾರಂಭವನ್ನು ಆದರಪೂರ್ವಕವಾಗಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾಡಾಪುರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಸನ್ಮಾನ್ಯ ಶ್ರೀ MR ಭಾಕರೆ ಸಾಹೇಬರು, ಕಾಡಾಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಾನ್ಯ ಶ್ರೀ ರಾಮಚಂದ್ರ ಕಾಂಬಳೆಯವರು, ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆ ಚಿಕ್ಕೋಡಿ ಸದಸ್ಯರಾದ ಸನ್ಮಾನ್ಯ ಶ್ರೀ ದಿವಾಕರ್ ಬಡಿಗೇರ್ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಿರ್ದೇಶಕರಾದ ಶ್ರೀಯುತ ವಿಠಲ್ ಸಾಲಿಯಾನ, ಕಾಡಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸವಿತಾ ದಾದಾ ಸಾಹೇಬ್ ಪಾಂಡ್ರೆಯವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿ ಚಿಕ್ಕೋಡಿಯವರಾದ ಶ್ರೀಯುತ ಹರೀಶ್ ಪಾವಸ್ಕರ್ ಅವರು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿವೇಕಾನಂದ್ ಕೋಳೇಕರ್, ಗ್ರಾಮ ಪಂಚಾಯತ್ ಸದಸ್ಯರಾದ ಮಾರುತಿ ಗುರುನಾಥ್, ಅದೇ ರೀತಿ ದಲಿತ ಮುಖಂಡರಾದ ಪುರಂದರ್ ಧನಪಾಲೆ ಹಾಗೂ ಬಹುಜನ ಚಳುವಳಿಯ ಮತ್ತು ಅಂಬೇಡ್ಕರ್ ವಾದಿಗಳಾದ ಸನ್ಮಾನ್ಯ ಶ್ರೀ ಮಚಂದ್ರ ಕಾಡಾಪುರೆ ಹಾಗೂ ಕಾಡಾಪುರ ಶಾಲೆಯ ವಿದ್ಯಾರ್ಥಿನಿಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿಗಾರರು ಸುಭಾಷ್ ಕಾಂಬ್ಳೆ, ಕಾಡಾಪುರ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಮತಾ ನ್ಯೂಸ್ ಕನ್ನಡವನ್ನು. ಮತ್ತೆ ಸಿಗೋಣ. ನಮಸ್ಕಾರ. ಒಮ್ಮೆ ಬಂದ್ರೆ ಪ್ರವಾಹ ಬರ್ತದೆ, ಇನ್ನೊಂದ್ಸಲ ಬರೋದಿಲ್ಲ. ನಮಗೂ ಸಹಿತ ನೀರಿನ ಅವಶ್ಯಕತೆ ತುಂಬಾ ಇದೆ. ಅಂತರ್ಜಲ ಮಟ್ಟ ಇವತ್ತು 500ರಿಂದ 600ಕ್ಕೆ ಇಳಿತಾ ಇರೋದು ಏನ್ ಕಾರಣಪ್ಪ ಅಂತಂದ್ರೆ ಗಿಡಗಳು. ಇವತ್ತು ಗಿಡಗಳನ್ನ ನಾವು ಕಡಿದು ಎಲ್ಲ ಅದಕ್ಕೆ ಇಡೀ ನಮ್ಮ ಕಾಡಾಪುರ ಗ್ರಾಮ ಯಾರಿಗಾದ್ರೂ ಋಣಿ ಆಗಿರ್ಬೇಕಾದ್ರೆ ಸರ್ಜೇರಾವ್ ದಯಗಳಿಗೆ ನಾವು ಋಣಿಯಾಗಿ. ಆ ವ್ಯಕ್ತಿ ಎಂತ ಕೆಲಸ ಮಾಡಿದ್ದಾನೆ ಅಂತಂದ್ರೆ ಗ್ರಾಮ ಪಂಚಾಯತಿಂದ ಹಿಡಿದು ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ವರೆಗೆ 2 ರಸ್ತೆ. ನಾನು ಪ್ರೌಡ್ ಫೀಲ್ ಆಗಿ ಹೇಳ್ತೀನಿ, ನಾನು ಕಲ್ತಿದ್ದು ನಾನು ಹುಟ್ಟಿದ್ದು ಕಾಡಾಪುರ ಅಂತ ಹೇಳಿ. ಅದ್ರಾಗೂ ನಾನು ಕಲ್ತದ್ದು ಫಸ್ಟ್ ಟೈಮ್ ಕಲ್ತದ್ದು ನಮ್ಮ ಸರ್ಕಾರಿ ಶಾಲೆಯಲ್ಲಿ. ನಾನು ಚೆನ್ನಾಗಿದ್ದಾಗ ನೋಡಿದ ಶಾಲೆನ ಬೇರೆ ಐತಿ, ಇವಾಗಿರೋ ಕನ್ನಡ ಶಾಲೆನ ಬೇರೆ ಐತಿ. ನನಗೂ ಬರ್ಬೇಕಾರ ಅನ್ಸದಿತ್ತು ನನ್ನ ಶಾಲೆ, ನಾನು ಕಲ್ತದ ಶಾಲೆನ ಅಂತ ಹೇಳಿ. ಅಷ್ಟು ಚೇಂಜ್ ಆಗಿತ್ತು ನಮ್ಮ ಕನ್ನಡ ಶಾಲೆ. ಸೊ ಇದನ್ನ ಚೇಂಜ್ ಮಾಡಿದಂತ ನಮ್ಮ ಎಲ್ಲ ಗುರುಗಳಿಗೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಕಾಡಾಪುರವರಿಗೆ ಬಹಳ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇದಾಗಿ ಈಗ ಹೇಳೋದೇನಪ್ಪ ಅಂತಂದ್ರೆ 1 ಲಕ್ಷ ಕೊಟ್ಟು ಕೇಳಿದ್ರೆ ನಿಮ್ಗೆ ಅದಕ್ಕೆ ಬಸವಣ್ಣ ಕಡಪುರವರಿಗೆ ನಾವು ಹೇಳಿದ್ವಿ, ಯಾವತ್ತ ಅವ್ರನ್ನ ಕರೆಸ್ತೀರಿ, ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ ಅವರು, ಮತ್ತೆ ಎಲ್ಲಿ ಇರ್ತಾರ ಅಂತ ಕೇಳಿ ಫೋನ್ ಮಾಡಿದ್ವಿ. ಇಲ್ಲ ಸರ್, ಅವ್ರ ನಮ್ಮ ದೋಸ್ತರು ಬಹಳಷ್ಟು ದಿವಸ ಅವರು ಇಲ್ಲಿಂದ ಇದಾಗಿದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ತೀನಿ, ಒಂದು ಕಾರ್ಯಕ್ರಮ ಇಟ್ಕೊಳ್ಳೋಣ. ಯಾಕಂತಂದ್ರ ನಾವು ಮೊಟ್ಟ ಮೊದಲಿಗೆ ಏನಾಗಿದೆ ಅಂತಂದ್ರೆ ಅವರ ಒಂದು ಹೆಜ್ಜೆ ಗುರುತನ್ನ ಇಲ್ಲಿ ನಮ್ಮ ಶಾಲೆಯಲ್ಲಿ ಇದ್ದವು. ಪ್ರವೀಣ್ ಅವರ ಹೆಜ್ಜೆ ಗುರುತು ಇರೋದ್ರಿಂದ ಕೊನೆಗೆ ಇಂಥ ಒಂದು ಅದ್ಭುತವಾದಂತ ಮಕ್ಕಳು ಈ ಅವರ ಒಂದು ನೋಡಿ ಅವರನ್ನ ಕಣ್ಣಾರೆ ಕಂಡು ನಮ್ಮ ಮಕ್ಕಳು ಒಂದು ಉನ್ನತ ಹುದ್ದೆಯಲ್ಲಿ ಹೋಗಾಕ ಅವರು ಪ್ರೇರಣೆ ಆಗ್ತಾರ ಅಂತಕ್ಕಂಥ ವಿಚಾರ ಇಟ್ಕೊಂಡು ಒಂದು ಕಾರ್ಯಕ್ರಮವನ್ನ ಹಂಚ್ಕೋಬೇಕು ಅಂತ ತಿಳ್ಕೊಂಡು ನಾವು ಹಿರಿಯರಿಗೆ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ನಾವು ಒಪ್ಕೊಂಡ್ಬಿಟ್ಟು, ಇಲ್ಲ ಸರ್ ನೀವು ಯಾವುದೇ ಪರಿಸ್ಥಿತಿ ಒಳಗೆ ಅವ್ರು ನಾವು ಕರೆಸ್ತೀವಿ, ನಾವು ನಮ್ಮ ಶಾಲೆಗೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಪ್ರಕಾರ ಅದು ಇವತ್ತಿನ ದಿನ, ಈ ಒಂದು ಶನಿವಾರದ ದಿನ ಮುಗಿದು ಈ ಶನಿದೇವರ ಒಂದು ಕೃಪಾ ಆಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸ್ತಾರೆ. ನಾವು ಕಣ್ತುಂಬ ಖುಷಿ